ಆತ ಒಬ್ಬ ದೊಡ್ಡ ಆಫೀಸರು. ಆ ಆಫೀಸರಿಗೆ ತುಂಬ ನೆಂಟರಿಷ್ಟರು, ಸ್ನೇಹಿತರು ಎಲ್ಲ ತುಂಬ ತುಂಬ ತುಂಬ. ಸೊ ಆತ ಒಂದು ಹುದ್ದೆಯಿಂದ ಮತ್ತೊಂದು ಹುದ್ದೆಗೆ ಪ್ರಮೋಟ್ ಆಗಿ ದೊಡ್ಡ ಒಂದು ಹುದ್ದೆಯನ್ನು ಅಲಂಕರಿಸ್ತಾನೆ. ಹುದ್ದೆಯಿಂದ ತುಂಬ ಬೆನಿಫಿಟ್ ಇರುತ್ತೆ ಸಮಾಜಕ್ಕೆ. ಹಾಗಾಗಿ ಆ ಸಮಾಜದಿಂದಕ್ಕೆ ಒಳಪಟ್ಟ ಎಲ್ಲ ಜನರು ಆತನನ್ನು ನೋಡೋದಕ್ಕೆ ಆಫೀಸಲ್ಲಿ ನಡ್ಕೊಂಡ್ಬಿಡ್ತಾರೆ. ಪ್ರತಿದಿನ ಒಂದು 10-20 ಜನ ಆ ಫುಲ್ ಕ್ಯೂನಲ್ಲಿ ನಿಂತ್ಕೊಂಡಿರ್ತಾರೆ. ಸೊ ಇವಾಗ ಆ ಹುದ್ದೆಗೆ ತುಂಬ ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಯನ್ನು ನಿಭಾಯಿಸೋದು ಈ ಜನರು ನೋಡೋದು. ನಿಜವಾಗ್ಲೂ ಆತನಿಗೆ ಕಷ್ಟ ಆಗ್ಬಿಡುತ್ತೆ. ಆದರೆ ಆತ ಇವಾಗ ಮೈ ಮರೆತುಬಿಡ್ತಾನೆ, ಜನರನ್ನೆಲ್ಲ ನೋಡೋದಕ್ಕೆ ಶುರು ಮಾಡ್ತಾನೆ. ಇವಾಗ ಜನರನ್ನು ನೋಡ್ತಾ ನೋಡ್ತಾ ಅವನಿಗೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಆ ಆಫೀಸಲ್ಲಿ ನಿಯಂತ್ರಣ ತಪ್ಪೋಗ್ಬಿಡುತ್ತೆ. ಸೊ ಕೆಲವೇ ದಿನಗಳಲ್ಲಿ ಆತ ತನ್ನ ಆಫೀಸು ಮತ್ತು ತನ್ನ ಸ್ಥಾನ ಎರಡನ್ನೂ ಕಳ್ಕೊಂಡು ಬೀದಿಗೆ ಬಿದ್ದುಬಿಡ್ತಾನೆ. ಈಗ ಯಾರು ಸಮಾಜದ ಯಾರು ಕ್ಯೂನಲ್ಲಿ ನಿಂತ್ಕೊಂಡಿದ್ರಲ್ಲ ಅವ್ರು ಯಾರೂ ಬರೋದಿಲ್ಲ. ಸೊ ಇವಾಗ ಆತನಿಗೆ ಗೊತ್ತಾಗುತ್ತೆ ತಾನು ಎಲ್ಲಿ ತಪ್ಪು ಮಾಡಿದ್ದೀನಿ ಅಂತ. ಆ ನಂತರ ಆತ ಮತ್ತೆ ಕಷ್ಟಪಟ್ಟು ಮತ್ತೆ ಆಫೀಸಿಗೆ ಜಾಯ್ನ್ ಆಗ್ತಾನೆ. ಮತ್ತೆ ಅಲ್ಲಿ ಕಷ್ಟಪಟ್ಟು ಮತ್ತೆ ಉನ್ನತ ಹುದ್ದೆಗೆ ಏರ್ತಾನೆ. ಇವಾಗ ಆತ ತನ್ನ ಜೀವನವನ್ನು ತನ್ನ ಕ್ರಮವನ್ನು ಬದಲಾಯಿಸ್ಕೊತಾನೆ. ಇವಾಗ ಅವನಿಗೆ ಗೊತ್ತಾಗುತ್ತೆ, ಓ ನನ್ನ ಶಕ್ತಿ ಎಲ್ಲಿ ವ್ಯಯ ಆಗ್ತಾ ಇತ್ತು, ನಾನು ಎಲ್ಲಿ ತಪ್ತಾ ಇದ್ದೆ. ಸೊ ಈ ಯಾರು ಬಂದು ಕ್ಯೂನಲ್ಲಿ ನಿಂತ್ಕೊಳ್ತಾ ಇದ್ರಲ್ಲ ಅವರು ಯಾರು ಕೂಡ ಕಷ್ಟದಲ್ಲಿ ಆಗ್ತಾ ಬಿಡ್ತಾರೋ ಅವರಿಗೆ ನಾನು ಇವಾಗ ಸಮಯ ಮತ್ತು ನನ್ನ ಶಕ್ತಿಯನ್ನು ತುಂಬ ಕೊಡಕೂಡ್ದು, ಎಷ್ಟು ಬೇಕೋ ಅಷ್ಟೇ ಕೊಡಬೇಕು ಅಂತ ಹೇಳಿ ದಿನ ಮಧ್ಯಾಹ್ನ ಊಟ ಆದ ನಂತರ ಆತನಿಗೆ ನಿದ್ದೆ ಬರುವ ಸಮಯದಲ್ಲಿ ಆತ ಆ ಒಂದು ಸಮಯವನ್ನು ಇಟ್ಕೊಂಡ. ಜನರಿಗೆ ದಿನ 1 ಅವರ್ ಅಥವಾ ಮ್ಯಾಕ್ಸಿಮಮ್ 2 ಅವರ್ಸ್ ನಾನು ಇಷ್ಟು ಜನರನ್ನು ಮಾತ್ರ ನೋಡ್ತೀನಿ ಅಂತ ಒಂದು ನಿರ್ದಿಷ್ಟ ಇದನ್ನು ಹಾಕ್ಕೊಂಡ. ಇದರಿಂದಾಗಿ ಆತನ ಜೀವನದಲ್ಲಿ ತುಂಬ ಬದಲಾವಣೆ ಬಂತು. ಆತ ಸಮಾಜಕ್ಕೂ ಬೇಕಾದವನಾದ, ಹಾಗೆ ಅವನ ನಿಯಂತ್ರಣದಲ್ಲಿ ಇಡೀ ಕಂಪನಿ ಬಂತು ಮತ್ತು ಆತ ಇಡೀ ತನ್ನ ಜೀವನವನ್ನು ತಾನು ಹೇಗೆ ಬೇಕು ಅಂತ ಅಂದ್ಕೊಂಡಿದ್ನೋ ಹಾಗೆ ಬದುಕೋದಕ್ಕೆ ಸಶಕ್ತನಾದ.